ನಮಸ್ತೆ, ನಾನು ಡಾಕ್ಟರ್ ನಾಗರಾಜ್ ಪುಟ್ಟಸ್ವಾಮಿ ಅಂತ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಬಸವೇಶ್ವರ ನಗರ, ಬೆಂಗಳೂರು, ಪುಣ್ಯ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿವಸ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಣ್ಣವರು ಅವ್ರ ಬಗ್ಗೆ 4 ಮಾತು ಹೇಳ್ಬೇಕು ಅನ್ಕೊಂಡಿದ್ದೀನಿ. ನಮ್ಮೆಲ್ಲರಿಗೂ ಆರಾಧ್ಯ ದೈವ ಅಂತ ಹೇಳ್ಕೊಳ್ತೀವಿ, ನಟ ಸಾರ್ವಭೌಮ, ರಸಿಕರ ರಾಜ, ಗಾನ ಗಂಧರ್ವ, ತಾರ ಹೆಸರುಗಳಿಂದ ಕರೆಸ್ಕೊಂಡಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಡಾಕ್ಟರೇಟ್ ಸಿಕ್ಕಿತ್ತು. ಆವಾಗ ತಾನೇ ಫಾರ್ಚುನೇಟ್ಲಿ ಎಲ್ಲೋ ಒಂದು ಕಡೆ ಭೇಟಿ ಮಾಡ್ತೀವಿ. ಅವರು ನಗಾಡ್ಕೊಂಡು ಹೇಳ್ತಾ ಇದ್ರು, ನಾನು 3ನೇ ಕ್ಲಾಸ್ 4ನೇ ಕ್ಲಾಸು ಶಾಲೆಗೆ ಹೋಗಿದ್ದೀನಿ, ನಾನು ಅವಿದ್ಯಾವಂತ, ಆದರೆ ಮೈಸೂರು ವಿಶ್ವವಿದ್ಯಾಲಯನವರು ನನ್ನ ಕರೆದು ಡಾಕ್ಟರ್ ಅಂತ ಮಾಡಿಬಿಟ್ಟಿದ್ದಾರೆ. ಆವಾಗ ಫಾರ್ಚುನೇಟ್ಲಿ ನಾವು ಮೆಡಿಕಲ್ ಕಾಲೇಜ್ ಆಗ್ತಾನೆ ಸೇರ್ಕೊಂಡಿದ್ದೆ. ಆ ಕಾಲೇಜಲ್ಲಿ ನೀವೆಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಗಳಾಗುವಂಥವ್ರು ನೋಡಿ, ನಾನು ಡಾಕ್ಟ್ರೇ ಅಲ್ಲ, ಆದರೂ ನನ್ನ ಡಾಕ್ಟರ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಮಗು ರೀತಿಯಲ್ಲಿ ಮಾತಾಡ್ತಾ ಇದ್ರು. ನಾವೆಲ್ಲ ಅವ್ರನ್ನ ಆಗಲೇ ಸೆಲೆಬ್ರೇಟ್ ಮಾಡ್ತಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಅನ್ನೋರು ಒಂದು ದೊಡ್ಡ ಶಕ್ತಿ. ಯಾಕೆ ಅಂತಂದ್ರೆ 1950-60ನೇ ಇಸ್ವಿಯಿಂದ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ. 2006ವರೆಗೂ ಅವರು ನಿರಂತರವಾಗಿ 206 ಸಿನಿಮಾಗಳಲ್ಲಿ ನಾಯಕರ ಪಾತ್ರ ಮಾಡಿದ್ದಾರೆ. ಬೇಡರ ಕಣ್ಣಪ್ಪ ಮುಂಚೆ ಆಗಿರುವಂಥದ್ದು ಉದಾಹರಣೆಗಳಿರ್ಬೋದು. ಬೇಡರ ಕಣ್ಣಪ್ಪ ಅಲ್ಲಿ ಇಂಟ್ರೊಡಕ್ಷನ್ ಆದ ಮೇಲಿಂದ 206 ಸಿನಿಮಾ ಮಾಡುವಷ್ಟೊತ್ತಿಗೆ ನಮ್ಮೆಲ್ಲರಿಗೂ ಒಂದು ಆದರ್ಶದಾಯಕವಾದಂಥ ವ್ಯಕ್ತಿಯಾಗಿ ಮಾರ್ಪಾಡಾಗ್ತಾರೆ. ಅವರು ಮಾಡದೇ ಇರುವಂಥ ಪಾತ್ರಗಳಿಲ್ಲ. ಭಕ್ತಿ ಪ್ರಧಾನ ಪಾತ್ರಗಳು ಅಂತ ಅಂದರೆ ಭಕ್ತ ಕನಕದಾಸ, ಭಕ್ತ ಚೇತ, ಭಕ್ತ ವಿಜಯ, ರಾಘವೇಂದ್ರ ಮಹಾತ್ಮೆ, ಭಕ್ತ ಕುಂಬಾರ, ಈ ರೀತಿಯಲ್ಲಿ ಅದ್ಭುತವಾಗಿ ತುಂಬಾ ವಿನಮ್ರವಾಗಿ ಆ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡೋಕ್ಕಾಗದೇ ಇರುವಂಥ ಪಾತ್ರ ಯಾವ್ದಾರು ಇದೆಯಾ ಅಂತ ಅಂದರೆ, ಅಯ್ಯೋ ನನಗೆ ಇನ್ನೂ ಎಷ್ಟೊಂದು ಪಾತ್ರಗಳು ಮಾಡೋಕ್ಕಿದೆ, ಅವೆಲ್ಲ ನಾನು ಮಾಡಲೇ ಇಲ್ಲ ಅಂತ ಅಂದ್ಬಿಟ್ಟು. ಆದರೆ ಅವರು ಕೆಲವು ಸಲ ಹೇಳಿದ್ದಾರೆ, ಎಲ್ಲ ಅಚೀವ್ ಮಾಡಿದ್ದೀನಿ, ಆದರೂ ನನಗೇನು ಗೊತ್ತಿಲ್ಲ ಅನ್ನೋವಂಥದ್ದು ಒಂದು ಎಕ್ಸ್ಪ್ರೆಷನ್ ಕೊಡಬೇಕು. ಅಂಥದ್ದು ಸರ್ವಜ್ಞನ್ ಪಾತ್ರದಲ್ಲಿ ಇರಬೇಕಾಗಿತ್ತು. ಆ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸ್ತೀನ ಅನ್ನೋವಂಥ ಒಂದು ಉದ್ಗಾರ ಅವ್ರು ಮಾಡಿದ್ದಾರೆ. ಅದಲ್ಲದೆ ರಾಕ್ಷಸ ಪಾತ್ರದಲ್ಲಿ ಮಾಡಿದ್ದಾರೆ. ಸತಿ ಶಕ್ತಿ ಮತ್ತು ಭಕ್ತ ಪ್ರಹ್ಲಾದದಲ್ಲಿ ಹಿರಣ್ಯಕಶಿಪು ರೋಲ್. ಅಷ್ಟೇ ಕಠೋರವಾಗಿ ಅರ್ಜುನನ ಪಾತ್ರ ಬಬ್ರುವಾಹನದಲ್ಲಿ ಮಾಡಿದ್ದಾರೆ. ಇಂಥವೆಲ್ಲ ನಾವು ನೋಡುವಾಗ ರಾಜ್ಕುಮಾರ್ ಹಿಂಗೆಲ್ಲ ಪಾತ್ರ ಮಾಡ್ತಾರ ಅಂತ ಅಂದ್ಬಿಟ್ಟು ನಾವು ನೋಡಿದ್ದೀವಿ. ಸಣ್ಣ ವಯಸ್ಸಿನ ಬ್ರಾಹ್ಮಣ ಒಬ್ಬ ಮಯೂರವರ್ಮ ಆಗುವಂಥದ್ದು ಒಂದು ಸನ್ನಿವೇಶ ನಾವು ನೋಡಿದ್ದೀವಿ. ಬಬ್ರುವಾಹನ ಚಿಕ್ಕ ಹುಡುಗ, 20-25 ವರ್ಷದ ಹುಡುಗ ಇರ್ಬೋದು, ಅವರ ತಂದೆ ಅರ್ಜುನನ್ ಪಾತ್ರ ಇರ್ಬೋದು. ತುಂಬ ವಿಭಿನ್ನವಾಗಿರುವಂಥ ಒಂದು ಪಾತ್ರ. ಎರಡು ಎದುರು ಬರುವಾಗ ಒಂದೇ ಮನುಷ್ಯ ಈ ಥರ ಒಂದು ಪರಕಾಯ ಪ್ರವೇಶ ಮಾಡ್ಬೋದು. ಈ ಥರದಲ್ಲಿ ಅಪ್ಪನ ಪಾತ್ರದಲ್ಲಿ ಅಹಂಕಾರ ಇರುವಂಥದ್ದು, ಮಗನ ಪಾತ್ರದಲ್ಲಿ ವಿನಮ್ರತೆ ಇರುವಂಥದ್ದು, ಅದ್ಭುತವಾಗಿರುವಂಥ ಪ್ರೊಜೆಕ್ಷನ್ ಮಾಡಿದ್ದಾರೆ. ಅವೆಲ್ಲ ಅಲ್ಲದೆ ಸಾಮಾಜಿಕವಾಗಿ ನಾವೆಲ್ಲರೂ ಯಾಕೆ ಅವ್ರನ್ನ ಅಣ್ಣವರು ಅಂತ ಹೇಳ್ತೀವಿ, ಯಾಕೆ ಅಂತಂದರೆ ಸಾಮಾಜಿಕ ಪಾತ್ರಗಳಂತ ಅಂದ್ಬಿಟ್ಟು ರಾಜ್ಕುಮಾರ್ಗೆ ಒಪ್ಪುವಂಥ ಎಲ್ಲ ಪಾತ್ರಗಳು ಮಾಡಿದ್ದಾರೆ. ಅಣ್ಣನಾಗಿ ಮಾಡಿದ್ದಾರೆ, ತಂದೆಯಾಗಿ ಮಾಡಿದ್ದಾರೆ, ಮಗನಾಗಿ ಮಾಡಿದ್ದಾರೆ, ಸಹೋದರನಾಗಿ ಮಾಡಿದ್ದಾರೆ. ಕಪ್ಪು ಬಿಳುಪು ಸಿನಿಮಾದಲ್ಲೇ ಕುಲ ಗೌರವ ಅಂತ ಒಂದು ಸಿನಿಮಾ ಇತ್ತು. ಆವಾಗಿನ ಕಾಲದಲ್ಲೇ ಅವರು ತಾತನ ಪಾತ್ರಗಳು ಮಾಡಿದ್ದಾರೆ. ನಾನು ಸಿನಿಮಾ ಹಾಲ್ಗೆ ಹೋದ್ರೆ ಇವರು ಈ ಪಾತ್ರ ನಾನಾಗಿದ್ರೆ ಅಂತ ಆ ಸ್ಕ್ರೀನ್ ನೋಡಿಕೊಂಡು ಅಷ್ಟೂ ಜನ ನಾವು ಹೊರಗಡೆ ಬಂದಿದ್ದೀವಿ. ನನಗೆ ಪ್ರತಿ ಒಂದು ರಾಜ್ಕುಮಾರ್ ಸಿನಿಮಾದಲ್ಲಿ ಸಣ್ಣ ಹುಡುಗನಿಂದ ಇವಾಗ ನಾನು ನೋಡಿದ್ರು ಮೋಸ್ಟ್ಲಿ ಹತ್ಕೊಂಡು ಹೊರಗಡೆ ಬರ್ತೀನಿ. ಅಲ್ಲಿ ಸಾಮಾಜಿಕ ಕಳಕಳಿ ಇದೆ ಮತ್ತು ಬದ್ಧತೆ ಇದೆ. ತಂದೆ, ತಾಯಿ, ಅಣ್ಣ, ತಂಗಿ ಅನ್ನೋ ಒಂದು ಬಾಂಧವ್ಯ ಯಾವ ರೀತಿಯಲ್ಲಿ ಇರಬೇಕು ಅನ್ನೋವಂಥ ಒಂದು ಬದ್ಧತೆ ಮತ್ತು ಬಾಂಧವ್ಯಕ್ಕೆ ಬಹಳ ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರತಿಧ್ವನಿ ಅಂತ ಒಂದು ಸಿನಿಮಾದಲ್ಲಿ ಒಂದು ಸಿಗಾರ್ ಇಟ್ಕೊಂಡು ಒಂದು ಪೋಸ್ಟರ್ ಇದೆ, ಅದು ಒಂದು ಬಿಟ್ಟರೆ ಬೇರೆ ಯಾವ ಸಿನಿಮಾದಲ್ಲೂ ಅವರು ಸಿನಿಮಾದಲ್ಲಿ ಸ್ಮೋಕ್ ಮಾಡಲ್ಲ. ಉದ್ದೇಶ ಏನು ಅಂದರೆ, ನನ್ನನ್ನು ಬೇರೆ ಯಾವುದೋ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಜನ ನೋಡ್ತಾರೆ, ನಾನು ಸ್ಮೋಕ್ ಮಾಡಿ ಕೆಟ್ಟ ಸಂದೇಶ ಕೊಡಬಾರ್ದು ಅಂತ ಅಂದ್ಬಿಟ್ಟು ಅವರು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಲ್ಲ, ಕುಡಿಯೋಲ್ಲ ಸಿನಿಮಾದಲ್ಲಿ. ಉದ್ದೇಶ ಏನು ಅಂದರೆ ಅದೇ ರೀತಿಯಲ್ಲಿ ನಾನು ಇರಬೇಕು ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಸಂದೇಶ ತಂದಂಥ ಜೀವನ ಚೈತ್ರ ಸಿನಿಮಾ ಇದರಲ್ಲಿ ಕಾಣ್ತಾ ಇದ್ದೀವಿ. ಸುತ್ತಮುತ್ತ 10 ಹಳ್ಳಿಯಲ್ಲಿ ನಾವು ಈ ಥರದ್ದು ಒಂದು ಸೇಂದಿ ಅಂಗಡಿ ಇರಬಾರ್ದು ಅಂತ ಅಂದ್ಬಿಟ್ಟು ಗಲಾಟೆ ಮಾಡಿ ಓಡಿಸುವಂಥ ಒಂದು ಸನ್ನಿವೇಶ ಕಾಣ್ತದೆ. ಅಲ್ಲಿ ಏನು ಸಂದೇಶ ಕೊಡೋಕೆ ಪ್ರಯತ್ನ ಮಾಡ್ತಾರೆ ಅಂದರೆ, ಸೇಂದಿ ಅಂಗಡಿ ಇಲ್ಲದೆ ಇರೋದೊಂದು ಎಲ್ಲ, ಆಲ್ಕೋಹಾಲ್ ಕುಡಿಯೋದು ತಪ್ಪು ಅನ್ನೋ ಒಂದು ಮೆಸೇಜ್ ಕೊಡ್ತಾರೆ. ಸ್ಮೋಕ್ ಮಾಡೋದು ತಪ್ಪು ಅಂತ ಹೇಳ್ತಾರೆ. ಹಳೆ ಕಾಲದಲ್ಲಿ ಧೂಮಪಾನ ಮಾಡಬಾರದು, ಮದ್ಯಪಾನ ಮಾಡಬಾರದು, ಆರೋಗ್ಯಕ್ಕೆ ಹಾನಿಕರ ಅಂತ ಒಂದು ಸಬ್ಟೈಟಲ್ ಬರೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಆದರೆ ಅನ್ಫಾರ್ಚುನೇಟ್ ಅಂದರೆ
ಇವಾಗಿನ ಸಿನಿಮಾಗಳಲ್ಲಿ ಪ್ರತಿ ಕ್ಲಿಪ್ಪಲ್ಲೂ ಏನೋ ಧೂಮಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು ಅಂತ ಕಂಪಲ್ಸರಿ ಇರೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಅದು ಮಾಡಿದ್ರೇನೆ ದೊಡ್ಡವ್ರು ಹೀರೋ ಅಥವಾ ದೊಡ್ಡ ಆಕ್ಟರ್ ಅಂತ ಒಂದು ಸನ್ನಿವೇಶ ಇವಾಗ ಕ್ರಿಯೇಟ್ ಆಗಿದೆ. ತಂದೆಗೆ ಒಂದು ಸ್ಥಾನ ಅಂತಂದ್ರೆ ಬಡವರು ಬಂದು ಅಲ್ಲಿ ಒಂದು ಸಂಪತ್ ಅವ್ರ ತಂದೆ, ಅದು ಏನು ಸಾಕು ತಂದೆ, ಅವ್ರಿಗೆ ನಿನ್ನ ಕಂಗಳ ಬಿಸಿ ಹನಿಗಳು ಅಂತ ಅಂದ್ಬಿಟ್ಟು ಒಂದು ಹಾಡು ಚಿತ್ರೀಕರಣ ಮಾಡಿದೆ. ಆ ಹಾಡನ್ನ ರೀಪ್ಲೇಸ್ ಮಾಡಕ್ ಇನ್ನೊಂದು ಹಾಡು ಇಲ್ಲ ಅಂತ ಅನ್ನಿಸ್ತದೆ. ಒಬ್ಬ ತಂದೆಗೆ ಒಬ್ಬ ಮಗನಾಗಿ ಒಂದು ಹಾಡು ಆಡ್ಬೋದು ಅಂತ ಅಂದರೆ ಅದು ಒಂದು ಆ್ಯಂಥಮ್ ಅಂತ ಹೇಳ್ತೀವಿ. ನಾವು ಜನಗಣಮನ ಅಂತ ಅಂದ್ಬಿಟ್ಟು ನಮ್ಮ ರಾಷ್ಟ್ರಕ್ಕೆ ನಾವು ಏನಾದರೂ ಹೇಳ್ತೀವಿ ಅಂತ ಅನ್ನೋಷ್ಟು ಸಂತೋಷದಿಂದ ಹೇಳ್ತೀವಿ, ಎಲ್ಲ ನಿಂತ್ಕೊಂಡು ಹಾಡ್ತೀವಿ ಅಂದರೆ ಅಷ್ಟೇ ಗೌರವ ಈ ಹಾಡಿಗೆ ಸಿಗುತ್ತೆ ನನ್ನ ವೈಯಕ್ತಿಕ ಅನುಭವದಲ್ಲಿ. ಅದೇ ರೀತಿಯಲ್ಲಿ ತಾಯಿ ಅಂತ ಅಂದ್ಬಿಟ್ಟು ಒಂದು ಹಾಡು ಹೇಳುವಾಗ ಬಲೆ ಜೋಡಿ ಸಿನಿಮಾದ ಅಮ್ಮ 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 ನನ್ನಮ್ಮ ನಾ ಅಮ್ಮ ಎಂದಾಗ ಏನು ಸಂತೋಷವು ಹಾಡಿದೆ. ಅಮ್ಮನ ಬಾಂಧವ್ಯ ಹೇಗಿರ್ಬೇಕು ಅಂತ ಅಂದ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಒಂದು ಸಿನಿಮಾ ಅಲ್ಲ, ಪ್ರತಿ ಸಿನಿಮಾದಲ್ಲೂ ಲೇಟರ್ ಡೇಟ್ಸ್ ಅಲ್ಲಿ ಬಂದಂತ ಪ್ರತಿ ಸಿನಿಮಾದಲ್ಲಿ ಪಂಡ್ರಿಬೆ ಅವರು ತಾಯಿ ಆಗಿರ್ತಾರೆ. ಅವರು ತಾಯಿನ ನಾನು ನಡ್ಸ್ಕೊಳ್ಬೇಕು, ಯಾವ ರೀತಿಯಲ್ಲಿ ನಾವು ಅವ್ರಿಗೆ ಗೌರವ ಕೊಡಬೇಕು, ತಂದೆಯವ್ರ ಮಾತನ್ನ ನಾನು ಯಾಕೆ ಮೀರಬಾರ್ದು ಅಂತ ಅಂದ್ಬಿಟ್ಟು ಮಗನಾಗಿ ನಾನು ಅವರ ಜೀವನ ಪಾಠ ಕಲ್ತ್ಕೊಂಡಂಥದ್ದು ಎಷ್ಟೊಂದಿದೆ. ಅದೇ ರೀತಿಯಲ್ಲಿ ಸಂಪತ್ತಿಗೆ ಸವಾಲ್ ಸಿನಿಮಾ ಬರ್ತದೆ. ಅಣ್ಣನ ಹೆಂಡತಿ ಹತ್ತಿಗೆ ಅಂತ ಎಲ್ಲರಿಗೂ ಗೊತ್ತಿತ್ತು, ಆದರೆ ಹತ್ತಿಗೆ ಅಮ್ಮ ಆಗುವಂಥದ್ದು ಅವರು ತೋರಿಸ್ಕೊಡ್ತಾರೆ. ಅದಾದ ಮೇಲೆ ಎಷ್ಟೊಂದು ಜನ ಮೈದನರು ಅವರ ಹತ್ತಿಗೆ ಅಮ್ಮ ಅಂತ ಕರೆಯುವಂಥ ವಾಡಿಕೆ ನಮ್ಮ ಜೀವನದಲ್ಲಿ ಬರೋಕ್ಕೆ ಶುರುವಾಗ್ಬಿಡ್ತದೆ. ಇಷ್ಟು ಇನ್ಫ್ಲೂಯೆನ್ಸ್ ನಮ್ಮ ಜೀವನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ತಾ ಹೋಗ್ತಾರೆ. ನಂತರ ಕಪ್ಪು ಬಿಳುಪು ಸಿನಿಮಾದಲ್ಲಿ ನಮ್ಮ ಸಂಸಾರ, ನಂದ ಗೋಕುಲ ಅನ್ನೋ ಸಿನಿಮಾದಲ್ಲಿ ಒಬ್ಬ ದೊಡ್ಡ ಮಗನಾಗ್ತಾನೆ. ತಮ್ಮನಿಗೆ ಅವನು ಓದೋ ಅನ್ನೋ ಒಂದು ಪ್ರಮೇಯ ಇರುತ್ತೆ, ಅವನು ದೊಡ್ಡವನಾಗಬೇಕು, ಡಾಕ್ಟರ್ ಆಗಬೇಕು, ಬೇರೆ ಏನೋ ಕೆಲಸ ಮಾಡಬೇಕು ಅಂದರೆ ಶ್ರಮ ಹಾಕಿ ಅಣ್ಣನಾಗಿ ಜವಾಬ್ದಾರಿ ತಗೊಂಡು ತಮ್ಮನ್ನ ಏಳಿಗೆಗೆ ಪ್ರಾರ್ಥರಾಗ್ತಾರೆ. ಅದೇ ರೀತಿಯಲ್ಲಿ ಎಷ್ಟೋ ಜನ ಅಣ್ಣಂದಿರು ತಮ್ಮ ಅಥವಾ ತಂಗಿ ಅವ್ರ ಬೆಳವಣಿಗೆಗೆ ಸಹಾಯ ಮಾಡುವಂಥದ್ದು ಪ್ರಕ್ರಿಯೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ನಮ್ಮ ಜೀವನಗಳಲ್ಲಿ. ನಂತರ ನಮ್ಮ ಜೀವನಗಳಲ್ಲಿ ತಂಗಿ ಇದ್ದಾಳೆ ಅಂತ ಅಂದರೆ ಅಣ್ಣ ಮದುವೆ ಮಾಡ್ಕೊಳ್ಳಲ್ಲ. ತಂಗಿ ಮದುವೆ ಮಾಡಿ ಅವಳ ಜವಾಬ್ದಾರಿ ಮುಗಿಸಿ ಅವನ ವಯಸ್ಸು ಆದಮೇಲೆ ಮದುವೆ ಮಾಡ್ಕೊಳ್ಳೋವಂಥ ಒಂದು ಪ್ರಕ್ರಿಯೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ. ಯಾಕೆಂದರೆ ತಂದೆ ತಾಯಿಗೆ ಎಷ್ಟು ಜವಾಬ್ದಾರಿ ಇರ್ತದೋ ಹಿರಿಯ ಅಣ್ಣನಾಗಿ ಅಷ್ಟೇ ಜವಾಬ್ದಾರಿ ನನಗಿರುತ್ತೆ ಅನ್ನೋವಂಥದ್ದೊಂದು ಅವರು ನಮಗೆ ಮನದಟ್ಟು ಮಾಡಿಕೊಡ್ತಾರೆ. ಬಂಗಾರದ ಮನುಷ್ಯದಲ್ಲಿ ತಮ್ಮನಾಗಿ ಒಬ್ಬ ಅಕ್ಕ ಇರ್ತಾಳೆ. ಅಕ್ಕನಿಗೆ ಗಂಡ ಸತ್ತೋಗ್ತಾನೆ, ಕಷ್ಟ ಆಗುತ್ತೆ, ಅವ್ರ ಮಕ್ಕಳುಗಳನ್ನ ನಡೆಸುವಂಥದ್ದು, ಜೀವನ ನಡೆಸೋದು ಕಷ್ಟ ಆಗೋಗ್ಬಿಡುತ್ತದೆ. ಆಗ ರಾಜ್ಕುಮಾರ್ ಎಲ್ಲೋ ವಿದ್ಯೆ ಮಾಡ್ತಾ ಇರೋನು ಅಕ್ಕನ ಮನೆಗೆ ಬಂದು ಅವಳ ಜೀವನನ ರೂಪಿಸ್ತಾನೆ, ಬಂಗಾರದ ಮನುಷ್ಯ ಆಗ್ತಾನೆ. ಅದ್ಭುತವಾಗಿರುತ್ತೆ ಅವ್ರ ಕಥೆಗಳನ್ನ ನೋಡುವಾಗ. ಆಮೇಲೆ ಅವಮಾನ ಆಗ್ತದೆ. ಅವಮಾನ ಆದ್ರೂ ನನ್ನ ಕರ್ತವ್ಯ ಮುಗೀತು ಅಂತ ಅಂದ್ಬಿಟ್ಟು ಅಸ್ತಂಗತ ದೂರಕ್ಕೆ ಹೊರಟೋಗ್ತಾನೆ. ಇವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಜೀವನದಲ್ಲಿ ಅವ್ರ ಪರಕಾಯ ಪ್ರವೇಶ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಪ್ರತಿ ಒಂದು ಹಾಡು, ಇವಾಗ ಒಂದು ಮಗು ಹುಟ್ಟಿತು ಅಂತ ಅಂದರೆ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಅಂತ ಒಂದು ಹಾಡು ಬರುತ್ತೆ. ಒಬ್ಬ ನವ ಜೋಡಿ ಮದುವೆ ಆಗ್ತಾ ಇದ್ದಾರೆ ಅಂತ ಅಂದರೆ ಧರ್ಮಸ್ಥಳದಲ್ಲಿ ರಾಜ್ಕುಮಾರ್ ನಿಂತ್ಕೊಂಡು ಹೊಸ ಬಾಳಿನ ಹೊಸಲಲ್ಲಿ ನಿಂತಿರುವ ನವ ಜೋಡಿಗೆ ಶುಭವಾಗಲಿ ಸುಖವಾಗಲಿ ಅಂತ ಹಾಡ್ತಾರೆ. ಬೇರೆ ಯಾವ ರೀತಿಯಲ್ಲಿ ಈಗ ತಂಗಿನ ಹಾಡು ಹೊಗಳುವಂಥದ್ದು ಇರ್ಬೋದು, ತಮ್ಮಂದಿರನ್ನ ಹಾಡಿ ಹೊಗಳುವಂಥದ್ದು ಇರ್ಬೋದು, ಮಗಳನ್ನ ಹಾಡಿ ಹೊಗಳುವಂಥದ್ದು ಇರ್ಬೋದು, ದೇವ್ರ ಸ್ತುತಿ ಮಾಡುವಂಥ ಹಾಡುಗಳಿರ್ಬೋದು, ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರ್ಬೇಕು ಅಂತ ಇಲ್ಲ. PB ಶ್ರೀನಿವಾಸು ಪ್ರಾಣ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ದೇಹ ಅನ್ನೋ ರೀತಿಯಲ್ಲಿ ಅದ್ಭುತವಾಗಿದ್ದಂಥ ಜೋಡಿ ಅವರು. ಅವರಿಬ್ಬರು ಜೋಡಿಗೆ ಬೇರೆ ಎಷ್ಟೋ ಜನ ಪಾತ್ರ ಕೊಟ್ಟಿರ್ಬೋದು ಅಥವಾ ಜೀವ ಕೊಟ್ಟಿರ್ಬೋದು. ನನ್ನ ಪ್ರಕಾರದಲ್ಲಿ ಚಿ ಉದಯಶಂಕರ್ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದು ಅಂತ ಅಂದ್ಬಿಟ್ಟು ತುಂಬಾ ಅದ್ಭುತವಾಗಿರೋ ಹಾಡುಗಳನ್ನ ಬರೆದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸೂಕ್ತವಾಗಿ ಅಡಾಪ್ಟ್ ಆಗುವಂಥದ್ದು. ಇದೆಲ್ಲ ನಮ್ಮ ಜೀವನಗಳಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿ ನೋಡಿ ಈ ತರ ನಾನು ಇರಬೇಕು, ಈ ತರ ಇದ್ದರೆ ನನಗೆ ಸ್ಥಾನಮಾನ ಗೌರವ ಹೆಚ್ಚಿಗೆ ಆಗ್ತದೆ ಸಮಾಜದಲ್ಲಿ ಅಂತ ನಾವು ಆಟ ಆಡ್ಕೊಂಡು ಬೆಳಕೊಂಡು ದೊಡ್ಡವರಾದಂಥ ನಮ್ಮ ಲೈಫ್ ಸ್ಟೈಲ್. ಅವರು ಆಗಲೇ 100-150 ಸಿನಿಮಾ ಮಾಡಿಬಿಟ್ಟಿದ್ರು ನಾವು ಹುಟ್ಟೋ ಅಷ್ಟೊತ್ತಿಗೆ 1970.
ಅದರಿಂದ 70ರಿಂದ ಆಚೆಗೆ ಬರೀ ಒಂದು 56 ಸಿನಿಮಾ ಅಷ್ಟೇ ಮಾಡಿರೋದು. ಸಿನಿಮಾ ಟೆಂಟ್ಗಳಲ್ಲಿ ಹೋಗಿ ಕೂತ್ಕೊಂಡು ನಾವು ನೋಡಿದ್ದೀವಿ. ನಂತರ ಬಂದಂಥ ಸಿನಿಮಾಗಳು ಕಲರ್ ಸಿನಿಮಾಗಳಾಗಿರ್ಬೋದು, ದೂರದ ಬೆಟ್ಟ, ಪ್ರೀತಿ ಇದ್ದಂಥ ಒಂದು ಹುಡುಗಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೋದು. ಆದರೆ ನನ್ನ ಪ್ರೀತಿ ಇರುವಂಥ ನನ್ನ ಹುಡುಗಿ ನನ್ನ ಜೊತೆಲಿ ಇದ್ರೆ, ನೀ ಹತ್ರ ಇದ್ರೆ ಹಿಂಗೆ ಬೆಟ್ಟ ನೆತ್ತಿನ ಬೆಲ್ನಾಗೆ ಎಷ್ಟೇ ಕಷ್ಟ ಬಂದ್ರು ನೋಡ್ಕೋತೀನಿ ಹೂ ನಂಗೆ ಅಂತ ಅನ್ನೋ ಥರದಲ್ಲಿ ಒಂದು ಹಾಡು ಹೇಳ್ತಾರೆ. ಅವೆಲ್ಲ ಹೇಳ್ಬೇಕು ಅಂತಂದ್ರೆ ಮನಪೂರ್ವಕವಾಗಿ ಆ ಹುಡುಗಿ ಬಗ್ಗೆ ಪ್ರೀತಿ ಇದ್ರೆ ಮಾತ್ರ. ನಾನು ನನ್ನ ಹುಡುಗಿಗೆ ತುಂಬಾ ಲಾಯಲ್ ಆಗಿರ್ಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ಕೊಟ್ರು. ಅವಾಗಿನ ವ್ಯಾಲ್ಯೂಸ್ ಹೆಂಗಿರ್ತಾ ಇತ್ತು ಅಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಈಗ ನಾನೊಬ್ಬ ಕಳ್ಳ, ದಾರಿ ತಪ್ಪಿದ ಮಗ, ಈ ತರದ ಸಿನಿಮಾಗಳೆಲ್ಲ ಮಾಡಿದ್ರು. ನೆಗೆಟಿವ್ ಶೇಡ್ಸ್ ಇರುತ್ತೆ ಅದರಲ್ಲಿ. ದಾರಿ ತಪ್ಪಿದ ಮಗದಲ್ಲಿ ಕಳ್ಳ ರಾಜ್ಕುಮಾರ್ ಇರ್ತಾನೆ, ನಾಗಮನಪ್ಪ ಕಳ್ಳದಲ್ಲೂ ಕಳ್ಳ ರಾಜ್ಕುಮಾರ್ ಇರ್ತಾನೆ. ಬಟ್ ಸಿನಿಮಾ ಕೊನೆ ಆಗೋಷ್ಟ್ರೊಳಗಡೆ ಆ ಕಳ್ಳ ರಾಜ್ಕುಮಾರ್ ಸತ್ತೋಗ್ತಾನೆ. ಮೆಸೇಜ್ ಏನು? ಕೆಟ್ಟ ಕೆಲಸ ನೀವು ಮಾಡಿದ್ರೆ ನೀವೆಷ್ಟೇ ಫ್ಲಾಂಬಾಯಿಂಟ್ ಆಗಿ ಸ್ಟೈಲಿಶ್ ಆಗಿ ಕಾಣ್ಬೋದು. ಈಗ ನಾರಿಯ ಸೀರೆ ಕದ್ದ ಅಂತ ಅಂದ್ಬಿಟ್ಟು ದಾರಿ ತಪ್ಪದ ಮಗದಲ್ಲಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ತಾರೆ ರಾಜ್ಕುಮಾರ್. ಸಾಧು ವೇಷ ಹಾಕೊಂಡಿದ್ರು, ನಾಟಿ ಆಗಿರ್ತಾರೆ, ಸ್ಟೈಲಿಶ್ ಆಗಿರ್ತಾರೆ. ಆ ಹುಡುಗಿನ ಹಾರಿಸ್ಕೊಂಡು ಹೋಗೋ ರೀತಿಯಲ್ಲೆಲ್ಲ ಮಾಡ್ತಾರೆ. ಅಷ್ಟೆಲ್ಲ ಮಾಡಿದ ಮೇಲೂ ಫೈನಲ್ ಆಗಿ ಏನಾಗುತ್ತೆ, ಅವರು ಸತ್ತೋಗ್ತಾರೆ. ಅದೇ ರೀತಿಯಲ್ಲಿ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲೂ ಅಷ್ಟೇ, ಹಿರಣ್ಯಕಶ್ಯಪು ಬರುವಾಗ ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್ ಅಂತ ಆಡ್ಕೊಂಡು ಬರುವಾಗ ಅದ್ಭುತವಾಗಿ ಕಪಾಲಿ ಥಿಯೇಟರ್ ಅಂತ ಇರ್ತಾ ಇತ್ತು, ನಡ್ಗೋಗ್ತಿತ್ತು, ಅಷ್ಟೊಂದು ವಾಲ್ಯೂಮ್ ಇರ್ತಾ ಇತ್ತು, ಜನ ಅಷ್ಟು ಕೇಕೆ ಆಗ್ತಾ ಇದ್ರು ಏನೋ. ಅದು ಹಿರಣ್ಯಕಶ್ಯಪು ಬರುವಾಗ. ನಂತರ ಫೈನಲ್ ಆಗಿ ಏನಾಗುತ್ತದೆ, ನರಸಿಂಹ ದೇವರು ಬರ್ತಾರೆ, ಅವ್ರನ್ನ ಸಿಗಿದ್ಬಿಟ್ಟು ಅವ್ರನ್ನ ಸಾಯಿಸ್ತಾರೆ. ಅಲ್ಲಿ ಉದ್ದೇಶ ಆದ್ರೂ ಮೆಸೇಜ್ ಆದ್ರೂ ಏನು ಹೋಗ್ತಾ ಇತ್ತು ಸಮಾಜಕ್ಕೆ ಅಂತಂದ್ರೆ, ನಾನು ಕೆಟ್ಟವನಾಗಿದ್ದಾಗ ಸಾವು ಕಟ್ಟಿಟ್ಟ ಬುತ್ತಿ ಅತಿ ಶೀಘ್ರದಲ್ಲೇ ಬರ್ತದೆ ಅಂತ ಅಂದ್ಬಿಟ್ಟು. ಬಟ್ ಇವಾಗಿನ ಪರಿಸ್ಥಿತಿಯಲ್ಲಿ ಯಾರೋ ಒಬ್ಬ ಹುಡುಗ ಇರ್ತಾನೆ, ಯಾರ್ದೋ ತಲೆ ಮೇಲೆ ಹೋಗಿ ಏನೊಬ್ರು ಬಾಟ್ಲ್ ಹೊಡ್ಬಿಡ್ತಾನೆ, ಅವನು ಡಾನ್ ಆಗ್ಬಿಡ್ತಾನೆ, ದೊಡ್ಡವನ್ ಆಗ್ತಾನೆ. ರಾಜ್ಕುಮಾರ್ ಸಿನಿಮಾದಲ್ಲಿ ತಾಯಿ ಕಷ್ಟ ಆಗ್ತಾ ಇತ್ತು ಅಂದರೆ ಇವನು ಸೈಕಲ್ ತುಳಿತಾ ಇದ್ದ, ಕಷ್ಟಪಟ್ಟು ಅವ್ರಿಗೆ ಔಷಧಿ ತಂದು ಕೊಡ್ತಾ ಇದ್ದ ಅಂತ ಅಂದ್ಬಿಟ್ಟು. ಇದು ಸಾಮಾನ್ಯವಾಗಿರುವಂಥ ಪ್ರಕ್ರಿಯೆ. ಇವಾಗ ಬೇರೆಯವ್ರನ್ನ ಕೊಲೆ ಮಾಡ್ಬಿಡ್ತೀನಿ, ಬೇರೆಯವ್ರನ್ನ ಹೊಡೆದ್ಬಿಡ್ತೀನಿ, ನಮ್ಮ ತಾಯಿಗೆ ಬಂಗಾರ ತಂದು ಕೊಡ್ತೀನಿ ಅಂತ ಅನ್ನೋ ಒಂದು ಮೆಸೇಜ್ ಕೊಡ್ತಾರೆ. ಈಗ ಅದು ಮೆಸೇಜ್ ಸರಿ ಇಲ್ಲ ಅನ್ನೋಂಥದ್ದು. ಈಗ ಏನೋ ಆಕರ್ಷಣೆ ಚೆನ್ನಾಗಿರ್ಬೋದು, ಮೇಕಿಂಗ್ ಆಫ್ ದ ಸಿನಿಮಾ ಚೆನ್ನಾಗಿರ್ಬೋದು, ಬಟ್ ಉದ್ದೇಶನೂ ಚೆನ್ನಾಗಿರ್ಬೇಕು ಅನ್ನೋದೊಂದು. ಈ ಥರದ್ದು ಸಿನಿಮಾಗಳನ್ನ ನಾವು ನೋಡ್ಕೊಳ್ತಾ ಬರ್ತಾ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗ್ಬಿಟ್ರು. ಪ್ರತಿ ಒಂದು ಕ್ಷಣದಲ್ಲೂ ನಾನು ಏನು ಮಾಡಿದ್ರು, ನಾನು ಈ ಥರ ಬಟ್ಟೆ ತೊಟ್ಕೊಳ್ತಾ ಇದ್ದೀನಿ, ಈ ಥರದ್ದೊಂದು ಹೇರ್ ಸ್ಟೈಲ್ ಮಾಡ್ತೀನಿ, ನಾನು ಈ ಥರದ್ದೊಂದು ಮೇಕಪ್ ಮಾಡ್ಕೊಳ್ತೀನಿ, ನಾನು ಮೀಸೆ ಹೆಂಗೆ ಬಿಡ್ಕೊಳ್ತೀನಿ, ನಾನು ಯಾವಾಗಲೂ ಕ್ಲೀನ್ ಶೇವ್ಡ್ ಇರ್ತೀನಿ, ಇದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಬಂದಂಥವ್ರು. ನಮ್ಮ ಸಮಯದಲ್ಲಿದ್ದಂಥ ಯಾರಾದ್ರೂ ಬಿಕಾಸ್ ಆಫ್ ರಾಜ್ಕುಮಾರ್ ಅವರು ನಮ್ಮ ಜೀವನದಲ್ಲಿ ಮೇಸ್ಟ್ರಾಗ್ಬಿಟ್ರು. ಅವ್ರು ಕಲೀಲಿಲ್ಲ, ಅವರು ಎಲ್ಲರಿಗೂ ಕಲಿಸ್ಬಿಟ್ರು. 3ನೇ ಕ್ಲಾಸು 4ನೇ ಕ್ಲಾಸ್ ಓದಂತ ಹುಡುಗ ಪುಟಗಟ್ಲೆ ವಿದ್ವಾಂಸನ ತರದಲ್ಲಿ ಡೈಲಾಗ್ಸ್ ಡೆಲಿವರ್ ಮಾಡ್ತಾರೆ. ಕಾಳಿದಾಸದಲ್ಲಿ ಸಂಸ್ಕೃತ ಪದಗಳನ್ನ ಅದ್ಭುತವಾಗಿ ಆಡ್ತಾರೆ. ಅದರಲ್ಲಿ ಕಾಳಿದಾಸ ಆದ್ಮೇಲೆ ಮಾ ಕಾಳಿ 9 ವಿಧದಲ್ಲಿ ಕಾಣ್ತಾಳೆ. ಆ ಹಾಡು ಆಡುವಾಗ ಮೈ ರೋಮಾಂಚನ ಆಗ್ತದೆ. ನಮಗೆ ಇಂಥ ಒಂದು ಪ್ರಕ್ರಿಯೆ ಆಗಿರ್ಬೋದಾ? ಒಬ್ಬ ಸಾಮಾನ್ಯ ಕುರಿ ಕಾಯ್ತದ್ದಂಥ ಹುಡುಗ ಬಂದವನು ಕಾಳಿದಾಸ ಆಗಿ ಬದಲಾವಣೆ ಆಗುವಾಗ ದೇವರು ಪ್ರತ್ಯಕ್ಷ ಆಗಿ ಇಷ್ಟು ವರ ಸಿಕ್ಬಹುದಾ ಅಂತಂದರೆ, ಅದಕ್ಕೆ ನನ್ನ ಪ್ರಕಾರದಲ್ಲಿ ಒಬ್ಬ 3ನೇ ಕ್ಲಾಸ್ ಓದಂಥ ಕಣ್ಣಪ್ಪನ ಪಾತ್ರ ಮಾಡಿದಂಥ ಅಲ್ಲಿಂದ ಬಂದ ಮೇಲೆ ಅವನು ಕಾಳಿದಾಸ ಆಗಿರ್ಬೋದು. ಇವಾಗ ಕಾಳಿದಾಸನ್ನ ನಾವೆಲ್ಲ ನೋಡಿದ್ದೀವಿ ಯಾವ ರೀತಿಯಲ್ಲಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ರೀತಿಯಲ್ಲಿ ಅಂತ ನಾನು ಅನ್ಕೊಳ್ಬೋದು. ಅವರು ಪಾತ್ರಗಳು ನಿರ್ವಹಿಸಿರುವಂಥದ್ದು ಹಲವಾರು ಕ್ಯಾರೆಕ್ಟರ್ಸ್. ಇವಾಗ ಸಾಮಾಜಿಕ ಜೀವನದಲ್ಲಿ ಒಬ್ಬ ಡಾಕ್ಟರ್ ಆಗಿ ಪಾತ್ರಗಳು ಮಾಡಿದ್ದಾರೆ, ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದಾರೆ, ಡಿಟೆಕ್ಟಿವ್ ಆಗಿ ಪಾತ್ರ ಮಾಡಿದ್ದಾರೆ. ಈಗ ಬಾಂಡ್ ಸಿನಿಮಾಗಳು ಬಂತು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಜೇಡರ್ ಬಲೆ, ಆಮೇಲೆ ಬೆಂಗಳೂರು ಮೈಲ್, ಆಪರೇಷನ್ ಡೈಮಂಡ್ ರಾಕೆಟ್, ಗೋವಾದಲ್ಲಿ CID 999. ಇಷ್ಟು ವೈಬ್ರೆಂಟ್ ಆಗಿ ಒಬ್ಬ ಸಿನಿಮಾ ಆಕ್ಟರು ಈ ಕಾರ್ಯಗಳನ್ನೆಲ್ಲ ನಿರ್ವಹಿಸ್ಬೋದು. ಅದನ್ನ ತುಂಬ ಚೆನ್ನಾಗಿ ಟೇಕ್ ಓವರ್ ಮಾಡಿ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡ್ಬೋದು. ವಲ್ಗ್ಯಾರಿಟಿ ಇಲ್ಲದೆ ಇರೋ, ಅಸಹ್ಯ ಆಗದೆ ಇರುವಂತಿರೋದು. ಪ್ರತಿ ಒಂದು ರಾಜ್ಕುಮಾರ್ ಸಿನಿಮಾಗೆ ಯು ಸರ್ಟಿಫಿಕೇಟ್, ಯು ಏನೂ ಅಲ್ಲ, ಎವ್ರಿ ಸಿನಿಮಾ ರಾಜ್ಕುಮಾರ್ ಹ್ಯಾಸ್ ಆಕ್ಟೆಡ್, ಆದರೆ ಎಲ್ಲ ಸರ್ಟಿಫಿಕೇಟ್ಸು ಯು ಇದೆ. ಅಂದರೆ ಪ್ರತಿಯೊಂದು ಮಗುನೂ ಹೋಗಿ ಆ ಸಿನಿಮಾಗಳನ್ನ ನೋಡಬೇಕು ಅಂತನ್ನೋಂಥದ್ದು. ಬಂಗಾರದ ಪಂಜರ ಅಂತ ಒಂದು ಸಿನಿಮಾ ಬರುತ್ತೆ. ಕುರಿ ಕಾಯೋರ ಮನೆಯಲ್ಲಿ ಅನುಕೂಲವಾಗಿರುವಂಥ ಒಂದು ಮಗು ಯಾವುದೋ ಕಾರಣದಲ್ಲಿ ಆರೋಗ್ಯ ದೃಷ್ಟಿಯಲ್ಲಿ ಅವ್ರ ಮನೇಲಿ ಇದ್ದರೆ ಆ ವಾತಾವರಣಕ್ಕೆ ಹೊಂದ್ಕೊಂಡು ಆ ಮಗು ಆರೋಗ್ಯಕರ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಬ್ಯಾಕ್ ಡ್ರಾಪ್ ಆ ಸಿನಿಮಾದು. ಆ ಮಗು ಆ ತಂದೆ ತಾಯಿದಲ್ಲಿ ಜೊತೆಯಲ್ಲಿ ಇರುವಾಗ ಎಷ್ಟು ಮುಗ್ಧವಾಗಿರ್ತಾನೆ, ಎಷ್ಟು ಅದ್ಭುತವಾಗಿರ್ತಾನೆ. ನಂತರ ಅನುಕೂಲವಾಗಿರೋರ ಮನೆ ಅವರು ಸ್ವಂತ ತಂದೆ ತಾಯಿನ ಸೇರ್ಕೊಳ್ಳುವಾಗ ಎಷ್ಟೆಲ್ಲ
ಎಲ್ಲ ಒದ್ದಾಟ ಆಗುತ್ತೆ. ನನ್ನ ಪ್ರಕಾರದಲ್ಲಿ ಒನ್ ಆಫ್ ದ ಟಾಪ್ ಸಿನಿಮಾಸ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಆಕ್ಟ್ ಮಾಡಿದಂಥದ್ದು. ಬಂಗಾರ ಮನುಷ್ಯನಿಗೆ ಎಷ್ಟು ಗೌರವ, ನನ್ನ ಪ್ರಕಾರದಲ್ಲಿ ಬಂಗಾರ ಪಂಜರಕ್ಕೆ ಸಿಕ್ಕಬೇಕು ಅಂತ ಅನ್ಸ್ಬಿಟ್ಟು ಈ ಥರದ್ದು ಸಿನಿಮಾಗಳು ನಾವು ನೋಡಿದ್ದೀವಿ. ಐತಿಹಾಸಿಕ ಪಾತ್ರ. ಇವತ್ತು ನಾವು ಯಾರಾದರೂ ಕೃಷ್ಣದೇವರಾಯರು ಹೆಂಗಿದ್ರು ಅಂತಂದರೆ ಈ ಥರ ಡಾಕ್ಟರ್ ರಾಜ್ಕುಮಾರ್ ಥರ ಇದ್ದರು. ಮಯೂರ ವರ್ಮ ಹೆಂಗಿದ್ರು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಥರ ಇದ್ದರು. ಬಬ್ರುವಾಹನ ಅಥವಾ ಅಜುರ ಹೆಂಗಿದ್ರು ಅಂದರೆ ಅವರು ಈ ಥರ ಹೇಗಿರ್ತಿದ್ರು ಅಂತ ಅಂದ್ಬಿಟ್ಟು. ಹುಲಿ ಹಾಲಿನ ಮೇವು ಅಲ್ಲಿ ಪಂಜು ಪಾತ್ರ, ಅದರಲ್ಲೂ ಅಷ್ಟೇ ಅವರು ಸೈನಿಕ, ಸಾಮಾನ್ಯವಾಗಿರುವಂಥದ್ದು, ರಾಜನಿಗೆ ಬದ್ಧನಾಗಿದ್ದಂಥ ಒಬ್ಬ ಸೈನಿಕ ಪಾತ್ರ ಅದ್ಭುತವಾಗಿ ಮಾಡ್ತಾರೆ. ಈ ಥರದ್ದು ಪೌರಾಣಿಕ ಪಾತ್ರಗಳಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಾಣ್ಬೋದು. ಪ್ರತಿಯೊಂದು ಪಾತ್ರ ಅವರು ಜೀವಿಸಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಹೇಳ್ತಾ ಹೋದರೆ ಕೊನೆ ಇರಲ್ಲ. ಡಾಕ್ಟರ್ ರಾಜ್ಕುಮಾರ್ ಹಾಡುಗಾರಿಕೆ ಬರಕ್ಕೆ ಶುರು ಆಗ್ಬಿಡ್ತದೆ. ಸಂಪತ್ತಿಗೆ ಸವಾಲಲ್ಲಿ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅನ್ನೋ ಹಾಡಿಂದ ಶುರು ಆಗಿದ್ದಂಥದ್ದು ಅವ್ರ ಜೀವನದಲ್ಲಿ ಮುಂದಕ್ಕೆಲ್ಲ ಡಾಕ್ಟರ್ ರಾಜ್ಕುಮಾರ್ ಹಾಡಬೇಕು ಅನ್ನೋ ಒಂದು ಬೇಡಿಕೆ ಹೆಚ್ಚಿಗೆ ಆಗ್ತದೆ. ಅವ್ರಿಗೆ ಸ್ವಲ್ಪ ಮರುಕನೂ ಆಗುತ್ತೆ. ಅಯ್ಯೋ, ಪಿ ಬಿ ಶ್ರೀನಿವಾಸ್ ಅವರು ನಮ್ಮ ಅಷ್ಟು ಹಾಡುಗಳಿಗೆ ಜೀವ ತುಂಬಿದ್ರು, ಇವರಿಗೆ ಬಿಟ್ಟೋಗ್ಬಿಡ್ತಾರಲ್ಲ ಅನ್ನೋ ಒಂದು ಆಲೋಚನೆಯಲ್ಲಿ ಎಷ್ಟೋ ಸಲ ಡಬಲ್ ಆ್ಯಕ್ಟಿಂಗ್ ರಾಜ್ಕುಮಾರ್ ಇರುವಾಗ ಒಬ್ಬರು ರಾಜ್ಕುಮಾರ್ ಇವರೇ ಆಡಿದ್ರೆ ಪಿ ಬಿ ಶ್ರೀನಿವಾಸ್ ಮತ್ತೊಂದು ಆಡ್ತಾರೆ. ಈಗ ಬಬ್ರುವಾಹನದಲ್ಲೂ ಅದೇ ಥರ ಅರ್ಜುನನಿಗೆ ಪಿ ಬಿ ಶ್ರೀನಿವಾಸ್ ಅವರು ಆಡಿದ್ರೆ ಬಬ್ರುವಾಹನಿಗೆ ಡಾಕ್ಟರ್ ರಾಜ್ಕುಮಾರ್ ಆಡಿದ್ದಾರೆ. ಅದೇ ಶಂಕರ್ ಗುರುವಲ್ಲಿ ಅವರು ಆಡಿದ್ದಾರೆ. ನಾ ಬೆಂಕಿಯಂತೆ ನಾ ಗಾಳಿಯಂತೆ ಅಂತ ಅಂದ್ಬಿಟ್ಟು ಒಂದು ಹಾಡಿದೆ. ಅದ್ಭುತವಾಗಿ ಪಿ ಬಿ ಶ್ರೀನಿವಾಸ್ ಅವ್ರ ಜೊತೆಗೆ ಆಡಿದ್ದಾರೆ. ಲೇಟರ್ ಡೇಟ್ಸಲ್ಲಿ ಇವರೇ ಡಾಮಿನೆಂಟ್ ಆಗೋಗ್ಬಿಡ್ತಾರೆ. ಬೇಡಿಕೆನೂ ಅಷ್ಟೇ ಚೆನ್ನಾಗಾಗ್ತದೆ. ಸಿನಿಮಾಗಾಡೋದ್ರ ಜೊತೆಗೆ ಸಿನಿಮಾಗಾಡೋದ್ರ ಜೊತೆಗೆ ಬೇರೆಯವ್ರಿಗೂ ವಾಯ್ಸ್ಗಳು ಕೊಡೋಕ್ಕೆ ಶುರು ಆಗ್ತಾರೆ. ಒಂದೊಂದು ಸ್ಟೇಟ್ಮೆಂಟ್ ಸಾಂಗ್ಸ್ ಅಂತ ನಾನು ಅಂದ್ಕೊಳ್ಬೋದು. ಆಮೇಲೆ ಪ್ರತಿಯೊಂದು ರಾಜ್ಕುಮಾರ್ ಸಿನಿಮಾಗಳಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಯಿಂದ ಹಿಡಿದು ಇತ್ತೀಚೆಗೆ ಲಾಸ್ಟ್ ಸಿನಿಮಾಗಳಲ್ಲೂ ಒಂದು ವ್ಯಾಲ್ಯೂ ಬೇಸ್ ಸಾಂಗ್ ಅಂತ ಬರ್ತಿತ್ತು. ಗಿರಿಕನ್ಯೆಯಲ್ಲಿ ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ ಏನನ್ನು ಬಾಳಿಸನು ಜಗದಲ್ಲಿ. ಈ ಥರ ಹಾಡು ಪ್ರತಿ ಸಿನಿಮಾದಲ್ಲೂ ಒಂದು ವ್ಯಾಲ್ಯೂ ಬೇಸ್ ಸಾಂಗ್. ಈಗ ನಗು ನಗುತಾನಲ್ಲಿ ಅಂತ ಅಂದ್ಬಿಟ್ಟು ಬಂಗಾರದ ಮನುಷ್ಯದಲ್ಲಿ ಇರ್ತದೆ. ಎಲ್ಲ ಸಿನಿಮಾದಲ್ಲಿ ಈ ಥರದ್ದು ಒಂದು ಬರ್ತಾ ಇತ್ತು ಅಂದರೆ ನನಗೆ ಇದು ತತ್ವಗೀತೆಗಳ ಥರ ಕೇಳಿಸ್ತಾ ಇತ್ತು. ಈ ಥರ ಇರಬೇಕು, ಇಲ್ಲೊಂದು ವ್ಯಾಲ್ಯೂ ಇದೆ ಈ ಹಾಡಲ್ಲಿ, ಈ ಹಾಡನ್ನ ಪೂರ್ತಿ ಪ್ರಮಾಣದಲ್ಲಿ ಪಾಲಿಸಬೇಕು ಅಂತ ಅನ್ನಿಸ್ತಾ ಇತ್ತು. ಅದೇ ರೀತಿಯಲ್ಲಿ ಆಗಲೇ ನಾನು ಹೇಳ್ತಾ ಇದ್ದೆ, ಒಂದು ಆ್ಯಂಥಮ್ ಸಾಂಗ್ ಅಂತ ಅಂದ್ಬಿಟ್ಟು ನಾನು ಪ್ರತಿ ಗಂಡ ಹೆಂಡ್ತಿ ಹೊಸ್ದಾಗಿ ಮದುವೆ ಮಾಡ್ಕೊಂಡಿದ್ರೆ ಭಾಗ್ಯವಂತರು ಹೋಗಿ ನೋಡಿ ಅಂತ ಹೇಳ್ತೀನಿ. ಹೊಸ್ದಾಗಿ ನೀನು ಮದುವೆ ಮಾಡ್ಕೊಂಡಿದ್ರೆ ಅದರಲ್ಲಿ ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ, ನೋಡುವ ಭಾಗ್ಯ ನನಗಿರಲಿ, ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು, ರಾಗವು ಒಂದೇ ಭಾವವು ಒಂದೇ ಜೀವ ಒಂದಾಯಿತು, ಬಾಳು ಹಗುರಾಯಿತು. ಈ ಥರ ಒಂದು ಹಾಡು. ಅಲ್ಲಿ ಆ ಒಂದು ಪ್ಯಾರಾಗ್ರಾಫು, ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ, ನೋಡುವ ಭಾಗ್ಯ ನನಗಿರಲಿ ಅಂತ ಹೇಳ್ತಾನೆ. ಒಬ್ಬ ಗಂಡ ಅಥವಾ ಪ್ರಿಯಕರ ತನ್ನ ಗೆಳತಿಗೆ ಹೇಳುವಂಥ ಒಂದು ಲೈನ್. ಅದು ಒಂದು ಲೈನು ಪಾಲನೆ ಮಾಡಿದ್ರೆ ಸಾಕು, ಯಾವ ಸಂಸಾರನೂ ಒಡೆದೋಗಲ್ಲ, ಯಾರಿಗೂ ಡಿವೋರ್ಸ್ ಆಗೋ ಲೆವೆಲ್ಗೆ ಹೋಗಲ್ಲ. ನೀವು ಪ್ರಾಮಾಣಿಕವಾಗಿ ನಿಮ್ಮ ಎರಡು ಕಡೆಯಿಂದನೂ ನಿನ್ನ ಪ್ರಿಯಕರನ್ನ ನೀನು ಪ್ರೀತಿ ಮಾಡಬೇಕು, ಅವರು ತಮ್ಮನ್ನು ಪ್ರೀತಿ ಮಾಡಬೇಕು. ಆ ಪ್ರೀತಿ ಇದ್ದರೆ ಬಾಂಧವ್ಯ ಅದ್ಭುತವಾಗಿರ್ತದೆ ಅಂತ ಅಂದ್ಬಿಟ್ಟು ಆ ಹಾಡು. ಅಂಥದ್ದು ಹಲವಾರು ಹಾಡುಗಳು ಬಂದಿದ್ದಾವೆ. ಬಟ್ ಇದು ಸ್ಟ್ಯಾಂಡ್ ಔಟ್ ಅಂತ ಅನ್ಬೋದು. ಅಂದರೆ ಇದನ್ನು ನೀನು ಕಲ್ತ್ಕೊಂಡು ಅದನ್ನು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನ ಬಂಗಾರ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಯಾವಾಗಲೂ ಅನಿಸ್ತಾ ಇತ್ತು. ಈ ರೀತಿಯಲ್ಲಿ ಎಷ್ಟೊಂದು ಹಾಡುಗಳು ಬರ್ತಾಯಿತ್ತು. ಈ ಹಾಡುಗಳ ಮಧ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ವಾಯ್ಸ್ನ ಕೇಳೋಕ್ಕೆ ಎಲ್ಲರೂ ಕಾಯ್ತಿರ್ತಾರೆ ಅಂತ ಅಂದ್ಬಿಟ್ಟು ಅವರು ಔಟ್ಸೈಡ್ ಸಿನಿಮಾ ಹಾಡುಗಳ ಶುರು ಮಾಡಿದ್ರು. ಸಿನಿಮಾ ಹೊರಗಡೆ ಏನು ಅಂತಂದರೆ ಭಕ್ತಿ ಪ್ರಧಾನ ಹಾಡುಗಳು ಎಷ್ಟೊಂದು, ವಿನಾಯಕನ ಬಗ್ಗೆ ಹಾಡುಗಳು, ರಾಘವೇಂದ್ರ ಸ್ವಾಮಿ ಅವ್ರ ಬಗ್ಗೆ ಹಾಡುಗಳು. ನಾವು ಯಾವಾಗಲೂ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಭಕ್ತಿಗೀತೆಗಳು ಅಂತ ಅಂದ್ಬಿಟ್ಟು ಒಂದು ಕ್ಯಾಸೆಟ್ ಹಾಕಿದ್ರೆ ಪೂರ್ತಿ ಪ್ರಯಾಣ ನಾವು ಹಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಸೌಕರ್ಯ ಆಗ್ತಿತ್ತು. ಅದೇ ರೀತಿಯಲ್ಲಿ ಯುಗಳ ಗೀತೆಗಳು ಅಂತ ಅಂದ್ಬಿಟ್ಟು ಹೊರಗಡೆ ಹಾಡ್ತಿದ್ರು. ಸಿನಿಮಾಗೆ ಅಡಾಪ್ಟ್ ಆಗುವಂಥ ಹಾಡುಗಳಿದ್ರೂ ಬಟ್ ಹೊರಗಡೆ ಬೇರೆ ಬೇರೆ ಭಾವಗೀತೆಗಳ ಜೊತೆಯಲ್ಲಿ ಬರೋ ರೀತಿಯಲ್ಲಿ ಸಿನಿಮಾ ಥರ ಹಾಡುಗಳನ್ನ, ಯುಗಳ ಗೀತೆಗಳು, ಬೇರೆ ಬೇರೆ ರೀತಿಯಲ್ಲಿ ಹಾಡುಗಳನ್ನ ಪ್ರೆಸೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇದು ಅವರ ಹಾಡಿನ ದಾಟಿ ಅಥವಾ ಅವರ ಸಂಪತ್ತು ಎಲ್ಲ ಹೆಚ್ಚಿಗೆ ಆಗೋಕ್ಕೆ ಅನುಕೂಲ ಮಾಡ್ತಾ ಇತ್ತು. ಅವರು
ವಿದ್ಯೆ ಕಲಿದೇ ಇರೋರು, ಸಂಗೀತ ಕಲಿದೇ ಇರೋರು ಅನ್ನುವಂಥ ಯಾವ ಸೂಚನೆನೂ ಅವ್ರು ಕೊಡಲಿಲ್ಲ. ರಂಗ ತಾಲೀಮು ಎಷ್ಟು ಚೆನ್ನಾಗಿ ಆಗಿತ್ತು ಅವ್ರಿಗೆ ಅಂದರೆ ಅದ್ಭುತವಾಗಿ ಎಲ್ಲ ಹಾಡುಗಳನ್ನ ಸುಲಲಿತವಾಗಿ ಅವರು ಪ್ರೆಸೆಂಟ್ ಮಾಡ್ತಾ ಹೋದ್ರು. ಜೀವನ ಚೈತ್ರದಲ್ಲಿ ನಾದಮಯ ಹಾಡಿಗೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ಒಬ್ಬ ಆಕ್ಟರ್ ಕರ್ನಾಟಕದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಎಷ್ಟೊಂದು ಮನ್ನಣೆ ಸಿಕ್ಕದಂಥದ್ದು, ಕರ್ನಾಟಕ ಮಟ್ಟದಲ್ಲಿ 14-15 ರಾಜ್ಯ ಪ್ರಶಸ್ತಿ ಸಿಕ್ಕಂತ ಒಬ್ಬ ಆಕ್ಟರ್ಗೆ ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಹಾಡುಗಾರಿಕೆಗೆ ಪ್ರಶಸ್ತಿ ಬರ್ತದೆ ಅಂದ್ರೆ ಚಿಕ್ಕ ಮಾತಲ್ಲ. ಡಾಕ್ಟರ್ ರಾಜ್ಕುಮಾರ್ ಒಬ್ರಿಗೆ ಮಾತ್ರ ಗಾಯನ ಮತ್ತೆ ನಟನೆಗೆ ಅದ್ಭುತವಾಗಿರುವಂಥ ನಟ ಅಥವಾ ಗಾಯಕ ಅಂತ ಅಂದ್ಬಿಟ್ಟು ಸಿಕ್ಕದಂಥ ಮನ್ನಣೆ. ಇಷ್ಟೆಲ್ಲ ಸ್ಥಾನ, ಮಾನ, ಗೌರವ, ಇಷ್ಟೆಲ್ಲ ಅಭಿಮಾನ ಸಿಗ್ತಾ ಇರುವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನನ್ನಂಥ ಅಭಿಮಾನಿಗಳು ದೇವ್ರ ಥರ ಕಾಣಿಸಕ್ಕೆ ಶುರು ಆಗ್ಬಿಡ್ತಾರೆ. ಹೊರಗಡೆ ಬಂದು ಅಭಿಮಾನಿ ದೇವರುಗಳು ಅಂತ ಹೇಳ್ತಾರೆ. ಅವ್ರಿಗೆ ಸುಮ್ಮನೆ ಮಾತಿಗೆ ಹೇಳ್ಬೇಕು ಅಂತ ನನಗೆ ಅನಿಸ್ಲಿಲ್ಲ ಅವ್ರು ಹೇಳ್ತಾ ಇದ್ದಿದ್ದು. ಇವಾಗೆಲ್ಲ ಇರುವಾಗ ಓ ಮೈ ಫ್ಯಾನ್ಸ್ ಆರ್ ಮೈ ಲೈಫ್ ಅಂತೆಲ್ಲ ಮಾತಾಡ್ತಾರೆ. ಹಂಗೆ ಅವ್ರನ್ನ ಸುಮ್ಮನೆ ಮುಖಸ್ತುತಿಗೋಸ್ಕರ ಓ ಇವ್ರನ್ನ ಅಭಿಮಾನಿ ದೇವರು ಅಂತ ಅಂದ್ಬಿಟ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅನ್ಲಿಲ್ಲ. ಅವರು ಮಾತಾಡ್ತಾ ನೀವು ನನಗೆ ಊಟ ಕೊಟ್ರಿ, ಅನ್ನ ಕೊಟ್ರಿ, ನನಗೆ ಇಷ್ಟು ಗೌರವ ಕೊಟ್ರಿ, ನನಗೆ ಯೋಗ್ಯತೆ ಇಲ್ಲದಂಥ ಪಾತ್ರಗಳನ್ನ ನನ್ನ ಕೈಲಿ ಮಾಡಿಸ್ಬಿಟ್ಟು ನನ್ನನ್ನು ದೊಡ್ಡವ್ರು ಮಾಡಿ ನೀವು ಸಂತೋಷ ಪಟ್ರಿ ಅಂತೆಲ್ಲ ಹೇಳ್ತಾರೆ. ಅಭಿಮಾನಿ ದೇವರುಗಳು ಅಂತ ಹೇಳುವಾಗ ಪೂರ್ಣ ಪ್ರಮಾಣದಲ್ಲಿ ಭಕ್ತಿ ಮತ್ತೆ ಗೌರವ ಅಭಿಮಾನಿಗಳ ಮೇಲೆ ಅವ್ರಿಗಿತ್ತು ಅಂತ ನನಗೆ ಖಂಡಿತವಾಗ್ಲೂ ಅನಿಸುತ್ತೆ. ಇಷ್ಟೆಲ್ಲ ಮಾಡುವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂತಂದ್ರೆ ವರ್ಸಟಾಲಿಟಿ ಅಂದ್ರೆ ವೈವಿಧ್ಯಮತೆ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕು, ಒಬ್ಬ ಕ್ಯಾರೆಕ್ಟರ್ ಒಬ್ಬ ಮನುಷ್ಯನಲ್ಲಿ ಇರಬೇಕು ಅಂದ್ರೆ ನನ್ನ ಪ್ರಕಾರದಲ್ಲಿ ಅಕ್ರಾಸ್ ದ ಗ್ಲೋಬ್, ಹೊರಗಡೆ ಹಿಂದಿ ಸಿನಿಮಾಗಳಾಗಿ ಇಂಗ್ಲಿಷ್ ಸಿನಿಮಾಗಳಾಗಿ ಎಲ್ಲಾ ತರ ಸಿನಿಮಾಗಳನ್ನು ನಾನು ನೋಡಿದ್ದೀನಿ, ಪ್ರೀತಿಪಟ್ಟು ನೋಡಿದ್ದೀನಿ. ಅದರಲ್ಲಿ ಪ್ರಶಂಸೆನೂ ಇರ್ತದೆ, ತೆಗಳಿಕೆನೂ ಇರ್ತದೆ. ಇಷ್ಟು ಹೇಳಿ ನನ್ನ ತೊದಲು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ನಮಸ್ಕಾರ. Mm-hmm.